ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಸಿಎಂ ಡಿಸಿಎಂ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದಾರೆ. ಗಾಂಧಿನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ವೈಟ್ ಟಾಪಿಂಗ್, ರಸ್ತೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟು ಗುಂಡಿಗಳನ್ನ ನಾವು ಮುಚ್ತೀವಿ, ರಸ್ತೆಯನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅಭಿವೃದ್ಧಿಗೆ ಕೇಂದ್ರದಿಂದ 1 ರೂಪಾಯಿಯೂ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಇದೇ ಟೈಮಲ್ಲಿ ವಾಗ್ದಾಳಿ ಮಾಡಿದ್ರು. ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರೆ ಮತ್ತೊಂದು ಕಡೆ 500 ಕೋಟಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಮಾಡ್ತೀವಿ, ಯಾವ ಎಂಪಿಯೂ ಪ್ರಧಾನಿ ಬಳಿ ಹೋಗಿ ದುಡ್ಡು ಕೇಳಿಲ್ಲ, ಬೆಂಗಳೂರಿಗೆ ಪ್ರಧಾನಿ ಮೋದಿ ಕೊಡುಗೆ ಶೂನ್ಯ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಒಂದ್ ಕಡೆ ಬೆಂಗಳೂರಿನ ಜನ ಸರ್ಕಾರಕ್ಕೆ ಜೋರು ಮಾಡ್ತಿದ್ದಾರೆ, ಸರ್ಕಾರಕ್ಕೆ ಬೈತಿದ್ದಾರೆ. ಎಂಥ ರಸ್ತೆಗಳಿವು, ಕಂಡಲ್ ಗುಂಡಿ ಇದೆ, ಗುಂಡಿಗಳ ಮಧ್ಯೆ ರಸ್ತೆ ಹುಡುಕೋದೇ ಸರ್ಕಸ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಏರಿಯಾದಿಂದ ಜನ ವಿಡಿಯೋ ಮಾಡಿ ತಾವೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಇನ್ ಕೆಲವರು ಬೇಸತ್ತು ನಮ್ಮ ರಸ್ತೆನ ನಾವೇ ಸರಿಪಡಿಸ್ಕೋತೀವಿ ಅಂತ ಹೇಳಿ ಅವರೇ ಜಲ್ಲಿ ಮಣ್ಣು ತಂದು ಹಾಕ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಸರ್ಕಾರ ಇಲ್ಲ, ನಾವು ರಸ್ತೆ ಗುಂಡಿ ಸರಿಪಡಿಸ್ತೀವಿ ಅಂತ ಹೇಳ್ತಾನೆ, ಕೇಂದ್ರ ನಮಗೆ ಹಣ ಕೊಡ್ತಾ ಇಲ್ಲ, ಕೇಂದ್ರ ಬಿಡಿಗಾಸು ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಬೆಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು, ಎರಡನೇ ಮಾತಿಲ್ಲ. ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಇದು ಒಂದು. ಇವತ್ತು 1,40,00,000 ಜನಸಂಖ್ಯೆ ಇದೆ ಬೆಂಗಳೂರು ನಗರದಲ್ಲಿ. 1,40,00,000. ಅದ್ರ ಜೊತೆಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಇದೆ. ಈ ಜನರಿಗೆಲ್ಲ ನೀರು ಕೊಡಬೇಕು, ಒಳ್ಳೆ ರಸ್ತೆ ಕೊಡಬೇಕು, ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಒಳ್ಳೆ ಚರಂಡಿ ಮಾಡಿಕೊಡ್ಬೇಕು, ವ್ಯಾಪಾರ ಕೇಂದ್ರಗಳನ್ನು ಮಾಡಿಕೊಡ್ಬೇಕು. ಜೊತೆಗೆ ಮೆಟ್ರೋ ರೈಲು ಮಾಡ್ತಾ ಇರೋದು ಟ್ರಾಫಿಕ್ ಅನ್ನ ಈಸ್ ಔಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಜನ ತಿಳ್ಕೊಂಡಿದ್ದಾರೆ. ನಾನು ಸ್ವಲ್ಪ ತಪ್ಪು ಹಿನ್ನೆಲೆ ಇದೆ, 50-50 ಮೆಟ್ರೋ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. 50-50 ಕೇಂದ್ರ ಸರ್ಕಾರ 50 ಹಾಕುತ್ತೆ, ನಾವು 50 ಮಾಡ್ತೀವಿ. ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು 50, ಕೇಂದ್ರ ಸರ್ಕಾರ 50 ಅಂತ ಅನ್ಕೊಂಡಿದ್ದೆ. ಆದರೆ ನಾವು ಆಗ್ತಕ್ಕಂಥದ್ದು 87%, 87.13%. ಅವ್ರು ಹಾಕೋದು ಎಷ್ಟು ಗೊತ್ತಾ? ಬರೀ 12 ಚಿಲ್ಲರೆ %. ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಕೇಂದ್ರದಿಂದ 1 ರೂಪಾಯಿ ಕೊಡಲ್ಲ ನಮಗೆ. ಈಗ ಮೆಟ್ರೋ ಮಾಡಬೇಕಲ್ಲ, ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ, ಬಾಂಬೆ ಬಿಟ್ರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ, ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ? ನೀವೆಲ್ಲ ತಿಳ್ಕೋಬೇಕು ನಗರದವರು. 1 ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನಮಗೆ ಬರ್ತಕ್ಕಂಥದ್ದು 14ರಿಂದ 15 ಪೈಸೆ ಮಾತ್ರ. ಎಷ್ಟು? ಕೇಂದ್ರ ಸರ್ಕಾರಕ್ಕೆ 1 ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ರೂಪದಲ್ಲಿ. 1 ರೂಪಾಯಿ ಕೊಟ್ರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 14ರಿಂದ 15 ಪೈಸೆ. ಕಾರ್ಪೊರೇಟರ್ ನೀವು ತಿಳ್ಕೋಬೇಕು ಕಣೆ, ಹೇಳ್ಬೇಕು ಜನರಿಗೆ, ಗೊತ್ತಾಯ್ತಾ? ಆದ್ರೂ ಕೇಂದ್ರ ಸರ್ಕಾರದ ಹಣ, ಇಲ್ಲಿ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೇ ಕೊಡೋದು, ನಮ್ ದುಡ್ಡು ವಾಪಸ್ ಕೊಡೋದು. ಹದಿನಾಲ್ಕರಿಂದ 15 ಪೈಸೆ ವಾಪಸ್ ಕೊಡ್ತಾರೆ. ಸಾಕ? ನಾವು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು. ಇಡೀ ರಾಜ್ಯದಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು, ಈ ಆರೋಗ್ಯ ಕ್ಷೇತ್ರದಲ್ಲಿ ತರ್ತಾ ಇರುವಂತ ಬದಲಾವಣೆಗಳು ಯಾವ ಆರೋಗ್ಯ ಮಂತ್ರಿ ಕೂಡ ಮಾಡಲಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತವನ್ನ ಇವತ್ತು ನೀವು ಗೆಲ್ಲಿಸಿದ್ದೀರಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 25,000ಕ್ಕೂ ಕಡಿಮೆ
ಅವ್ರು ಗೆಲ್ಲಬಾರದು. ಆ ರೀತಿ ನೀವೆಲ್ಲ ಸೇರಿ ನಾಗರಿಕರು ಸಹಾಯವನ್ನ ಮಾಡಬೇಕು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಇದು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ತಮಗೆ ನಾನು ಪ್ರಾರ್ಥನೆಯನ್ನು ಮಾಡಿ ಶುಭವನ್ನು ಹಾರೈಸಿ ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡಿದ್ದೀನಿ. ಯಾಕೆ ಗೊತ್ತಾ, ನನಗೆ ನಿಮ್ಮ ಮೇಲೆ ಹಕ್ಕಿದೆ. ನಾನು ಗಾಂಧಿನಗರದಲ್ಲಿ ಇರೋವನೇ, ಮುಂದಕ್ಕೂ ಇರೋವನೇ, ಮುಂದಕ್ಕೆ ಬಿಟ್ಟು ಹೋಗುದಿಲ್ಲ, ಹೋಗುದಿಲ್ಲ. ಆದ್ರಿಂದ ನೀವೆಲ್ಲ ಸೇರಿ ದಿನೇಶ್ ಅವ್ರನ್ನ ಇನ್ನ ಹೆಚ್ಚಿಗೆ